ಬೆಳ್ಳಿಯ ಬೆಲೆ ಏರಿಕೆಯಾಗಿದೆ ನೋಡಿ. 50,000 ರೂಪಾಯಿ ಕೇಳೋರಿರಲಿಲ್ಲ, ಈಗ ಬೆಳ್ಳಿ ಬೆಲೆ ಎಷ್ಟು ಬಂದಿದೆ ಅಂತ ಗೊತ್ತಾಗಿದೆ. ಹೀಗಾಗಿ ಏನು ಅಂತಂದರೆ ಕಳ್ಳರಿಗೆ ಬೆಳ್ಳಿ ಮೇಲೆ ಕಣ್ಣು ಬಿದ್ದಿದೆ. ಚಿಕ್ಕಬಳ್ಳಾಪುರ ಜ್ಯುವೆಲರ್ಸ್ನಲ್ಲಿ ಈ 140 kg ಬೆಳ್ಳಿಯನ್ನು ಕಳ್ಳತನ ಮಾಡಲಾಗಿದೆ. 140 kg. ನಿನ್ನೆ ರಾತ್ರಿ ಅಂಗಡಿ ಬೀಗ ಮುರಿದು ದರೋಡೆ ಮಾಡಿದ್ದಾರೆ ಪೊಲೀಸರು. ನಗರದ BB ರಸ್ತೆಯಲ್ಲಿದೆ AU ಜ್ಯುವೆಲರ್ ಶಾಪ್. ಯಾವುದೇ ಚಿನ್ನಾಭರಣಗಳನ್ನು ಮುಟ್ಟಿಲ್ಲ ಅವರು. ಬೆಳ್ಳಿ ಮಾತ್ರ ಎತ್ಕೊಂಡು ಹೋಗಿದ್ದಾರೆ. ಜೊತೆಗೇನು ಅಂತಂದರೆ ಈ CCTV DVRನೂ ಕೂಡ ತಗೊಂಡು ಹೋಗಿದ್ದಾರೆ. ಮತ್ತು ಬೇರೆ ಯಾವ ನಗನಾಣ್ಯಗಳನ್ನು ಕೂಡ ಮುಟ್ಟಿಲ್ಲ, ಚಿನ್ನವನ್ನೂ ಕೂಡ ಮುಟ್ಟಿಲ್ಲ ಅವರು ಅಪ್ಪಿತಪ್ಪಿ. ಎಷ್ಟರ ಮಟ್ಟಿಗೆ ಮಾಡಿರಬೇಕು ಇವರು. ಜೊತೆಗೇನು ಅಂತಂದರೆ ಒಂದು ಒಂದು ಬೆಳ್ಳಿ ಬಂಗಾರದ ಅಂಗಡಿನಲ್ಲಿ 140 kg ಬೆಳ್ಳಿ ಇರುತ್ತಾ? ದೊಡ್ಡ ಶಾಪೇ ಇರಬೇಕೇನೋ, ಪ್ರಶ್ನೆ ಬೇರೆ. AU ಜ್ಯುವೆಲರ್ಸ್ ಚಿಕ್ಕಬಳ್ಳಾಪುರದ್ದು, BB ರಸ್ತೆಯಲ್ಲಿದೆ. ಚಿಕ್ಕಬಳ್ಳಾಪುರದ BB ರಸ್ತೆಯಲ್ಲಿ ಅಪ್ಪಿತಪ್ಪಿ ಚಿನ್ನದ ಆಭರಣಗಳನ್ನು ಮುಟ್ಟದನೇ 140 kg ಬೆಳ್ಳಿನ ಮಾತ್ರ ಎತ್ಕೊಂಡು ಹೋಗಿದ್ದಾರೆ. ಜೊತೆಗೆ DVRನೂ ಕೂಡ ಎತ್ಕೊಂಡು ಹೋಗಿದ್ದಾರೆ. ಗೊತ್ತಾಗಬಾರ್ದು ಅವರ ವಿವರಗಳು ಅಂತ. ಕಳ್ಳರ ಪತ್ತೆಗೆ ಪೊಲೀಸರು ಬಲೆ ಬೀಸ್ತಾ ಇದ್ದಾರೆ. ಈಗಾಗಲೇ 2 ಟೀಮ್ಗಳನ್ನು ರಚನೆ ಮಾಡಲಾಗಿದೆ. ಇನ್ವೆಸ್ಟಿಗೇಷನ್ ಶುರು ಆಗಿದೆ. ಯಾವಾಗ ಸ್ಟೋರ್ ಓನರ್ ಮತ್ತು ವರ್ಕರ್ಸ್ ಓಪನ್ ಮಾಡೋಕ್ಕೆ ಬಂದಿದ್ದಾರೆ ಅಂಗಡಿ, ಆಮೇಲೆ ಅವರಿಗೆ ಗೊತ್ತಾಯಿತು ಕಿ ಒಳಗಡೆ ಕಳ್ಳತನ ಆಗಿದೆ. ನಾವು ಎಲ್ಲ ಇಲ್ಲಿ ಪೊಲೀಸ್ ಆಫೀಸರ್, ಸೀನಿಯರ್ ಪೊಲೀಸ್ ಆಫೀಸರ್ಸ್ ಎಲ್ಲ ವಿಸಿಟ್ ಮಾಡಿ ಚೆಕ್ ಮಾಡಿದ್ದೀವಿ ಮತ್ತು ಶಾಪ್ ಓನರ್ ಜೊತೆ ಕೂಡ ಮಾತಾಡಿದ್ದೀವಿ. ಅವ್ರ ಪ್ರಕಾರ ಗೋಲ್ಡ್ ಎಲ್ಲ ಲಾಕರ್ಸಲ್ಲಿ ಇದೆ, ಗೋಲ್ಡ್ ಯಾವುದೂ ಹೋಗಿಲ್ಲ. ಸಿಲ್ವರ್ಸ್ ಐಟಮ್ಸ್ ಏನಿದೆ ಅದು ಹೊರಗಡೆ ಏನು ಡಿಸ್ಪ್ಲೇ ಶೆಲ್ಫ್ ಇದೆ, ಆ ಡಿಸ್ಪ್ಲೇ ಶೆಲ್ಫಲ್ಲಿ ಎಲ್ಲ ಹಾಕಿದ್ದಾರೆ ಅವರು ಸಿಲ್ವರ್ ಐಟಮ್ಸ್. ಆ ಸಿಲ್ವರ್ ಐಟಮ್ಸ್ ಎಲ್ಲ ಹೋಗಿದೆ ಈ ಥರ ಹೇಳ್ತಾ ಇದ್ದಾರೆ. ಸ್ವಲ್ಪ ಸಿಲ್ವರ್ ಐಟಮ್ಸ್ ಒಳಗಡೆ ಇದೆ, ಅರೌಂಡ್ 3-4 kgದು ಇರಬೇಕು ಒಳಗಡೆ. ಬಟ್ ಅವ್ರ ಪ್ರಕಾರ ಅವರು ಸ್ಟಾಕ್ ರಿಜಿಸ್ಟರ್ ವಗೇರ ಚೆಕ್ ಮಾಡಿದ್ದಾರೆ. ಸ್ಟಾಕ್ ರಿಜಿಸ್ಟರ್ ಪ್ರಕಾರ ಅರೌಂಡ್ 140 kg ಸಿಲ್ವರ್ ಅವರದು ಕಳ್ಳತನ ಆಗಿದೆ. ಗೋಲ್ಡ್ ಐಟಮ್ಸ್ ಯಾವುದೂ ಹೋಗಿಲ್ಲ ಅವ್ರ ಪ್ರಕಾರ. ಸೊ ನಾವು ಈಗ ಸೆಪ್ರೇಟ್ ಟೀಮ್ಸ್ ಮಾಡಿದ್ದೀವಿ ಮತ್ತು ಎಲ್ಲ ಆ್ಯಂಗಲ್ಸಿಂದ ಚೆಕ್ ಮಾಡ್ತಾ ಇದ್ದೀವಿ. ಈ ಕೇಸ್ಗೆ ಬೇಗ ಪತ್ತೆ ಮಾಡ್ತೀವಿ, ಸಾಲ್ವ್ ಮಾಡ್ತೀವಿ. CCTV ಕ್ಯಾಮ್ರಾಸ್ ವಗೇರ ಸುಮಾರು ಹಾಕಿದ್ದಾರೆ ಅವರು ಒಳಗಡೆ. ಬಟ್ ಅದರ ಜೊತೆಗೆ DVR ಏನಿರುತ್ತದೆ ಸ್ಟೋರೇಜ್, ಅದನ್ನು ತಗೊಂಡು ಹೋಗಿದ್ದಾರೆ. ಸೊ ಇದು ನಮಗೆ ಸಿಗಲಿಲ್ಲ. ಸೊ ನಾವು ಬೇರೆ. ಬನ್ನಿ ಭೀಮಪ್ಪ ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ನಮ್ಮ ಪ್ರತಿನಿಧಿ. ಭೀಮಪ್ಪ, ಏನಿದು ಘಟನೆ, ಇದು ಹೆಂಗೆ ನಡೀತು? ಯಾಕಂದರೆ ರಾತ್ರಿ ನುಗ್ಗಿರೋದು, ಅವ್ರು ದರೋಡೆ ಮಾಡಿರೋದು AU ಜ್ಯುವೆಲರ್ಸ್ನಲ್ಲಿ 140 kg ಅಪ್ಪಿತಪ್ಪಿಯವರು ಈ ಬಂಗಾರದ ಆಭರಣಗಳನ್ನು ಮುಟ್ಟಿಲ್ಲ ಅಂತ ಬೇರೆ ಹೇಳಲಾಗ್ತಾ ಇದೆ. ಏನಿದೆ ಹೆಚ್ಚಿನ ವಿವರ? ರಂಗನಾಥ್, ಹೌದು, ಚಿಕ್ಕಬಳ್ಳಾಪುರ ನಗರದ ಜನನಿಬಿಡ ಪ್ರದೇಶ BB ನಗರಲ್ಲಿರ್ತಕ್ಕಂಥ AU ಜ್ಯುವೆಲರ್ಸ್ ಏನಿದೆ, ಇಲ್ಲಿ ನಿನ್ನೆ ರಾತ್ರಿ ಕಳ್ಳರು ಮೊದಲು ಬೀಗ ಮುರಿದು ಹೊರಡು ಹೋಗಿದ್ದಾರೆ. ಆದ್ರೆ ಆಶ್ಚರ್ಯಕರ ರೀತಿಯಲ್ಲಿ ಜ್ಯುವೆಲರಿ ಶಾಪ್ ನಲ್ಲಿ ಬೆಳ್ಳಿದ ಒಂದು ಲಾಕರ್ ಇದೆ ಮತ್ತು ಚಿನ್ನದ ಒಂದು ಲಾಕರ್ ಇದೆ. ಆದ್ರೆ ಬೆಳ್ಳಿಯ ಒಂದು ಲಾಕರ್ನ ಮಾತ್ರ ಹೊಡೆದಿದ್ದು, ಅದರಲ್ಲಿ ಸುಮಾರು 140 kg ಅಷ್ಟು ಬೆಳ್ಳಿಯ ಆಭರಣಗಳನ್ನು ಕದ್ದಿದ್ದಾರೆ. ಆದ್ರೆ ಚಿನ್ನಾಭರಣದಕ್ಕೆ ಅಟೆಂಪ್ಟ್ ಮಾಡಿದ್ರೆ ಅದು ಓಪನ್ ಆಗಿಲ್ಲ ಅಂತಕ್ಕಂಥ ಮಾಹಿತಿ ಇದೆ. ಈಗ ಬ್ಯಾಂಕಿಗೆ ಈ ಜ್ಯುವೆಲರಿ ಶಾಪಿಗೆ ಸಂಬಂಧಪಟ್ಟಂತ ಮಾಲೀಕರು ಬಂದು ಪರಿಶೀಲನೆ ಮಾಡಿದಾಗ ಅವ್ರ ಲೆಕ್ಕಾಚಾರದ ಪ್ರಕಾರ 140 kg ಅಷ್ಟು ಬೆಳ್ಳಿ ಆಭರಣ ಕಳ್ಳತನ ಆಗಿದೆ ಅಂತ ಪೊಲೀಸರು ದೂರು ಕೊಟ್ಟಿದ್ದಾರೆ. ಮತ್ತು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸಿ ಸೇರಿದಂತೆ 2 ತಂಡಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಪೊಲೀಸರ ಪ್ರಕಾರ ಇದು ಅನುಮಾನಾಸ್ಪದವಾಗಿದೆ ಅಂತಕ್ಕಂಥ ಮಾಹಿತಿ ಇದೆ. ಹಾಗಾಗಿ ಪೊಲೀಸರು ಈಗ ಪ್ರಕರಣ ತೆಗೆದುಕೊಂಡು 2 ತಂಡಗಳಾಗಿ ತನಿಖೆ ನಡೆಸ್ತಾ ಇದ್ದಾರೆ. ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.